ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಒಂದ್ಸಲ ಈ ಮನೆನ ನೀವು ನೋಡಿದಾಗ, ಅಥವಾ ಒಂದ್ಸಲ ನೀವು ಈ ಮನೆ ಒಳಗೆ ಎಂಟ್ರ್ ಆದಾಗ? ನಮಗ್ ತುಂಬಾ ಖುಷಿ ಆಯ್ತು. ಓಕೆ, ಮನೆ ಇದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ. ಸೊ ಗಾದೆ ಮಾತಾ ಇದೆ, ಮನೆ ಕಟ್ ನೋಡು ಮದ್ವೆ ಮಾಡಿ ನೋಡು ಅಂತ. ಸೊ ಒಂದ್ಸಲ ನಾವು ಮನೆ ಅನ್ನೋ ಒಂದು ಥಾಟ್ ಬಂದ ತಕ್ಷಣ ತುಂಬಾನೇ ಕನ್ಫ್ಯೂಷನ್ಸ್ ಬಂದ್ಬಿಡುತ್ತೆ ಸರ್ ಮೈಂಡ್ ಅಲ್ಲಿ. ಲೈಕ್ ಹೇಗಿರ್ಬೇಕು, ಒಂದಷ್ಟು ಮನೆಗಳನ್ನ ನೋಡೋಣ, ಅಥವಾ ಸುಮ್ಮನೆ ಇದೆಲ್ಲ ತಲೆನೋವು, ನಾವು ಬ್ಯುಸಿ ಇರ್ತೀವಿ, ನಾವೇನೋ ಒಂದು ಅನ್ಕೊಂಡಿರ್ತೀವಿ ಬಟ್ ಅದು ಹಂಗೆ ಬರಲ್ಲ, ಸೊ ರೆಡಿ ಟು ಮೂವ್ ಇನ್ ಹೌಸಸ್ ನೋಡ್ಬಿಡೋದ, ಈ ರೀತಿ ನಾನಾ ರೀತಿಯಾದಂಥ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಿಮಗೆ ನೀವೇ ಸ್ವಂತ ಮನೆಯನ್ನ ಬಿಲ್ಡ್ ಮಾಡಬೇಕು ಅಂತ ನೀವು ಹೇಗೆ ಡಿಸೈಡ್ ಮಾಡಿದ್ರಿ? ಯಾವ ಒಂದು ಥಾಟ್ ಬಂದಿದ್ದು ಹೇಗೆ? ನಾವು ಆ್ಯಕ್ಚುಲಿ ಲೈಕ್ ಪ್ಲಾಟ್ ತೊಗೊಂಡಾದ್ಮೇಲೆ, ಸೈಟ್ ತೊಗೊಂಡಾದ್ಮೇಲೆ ವಿ ಹ್ಯಾಡ್ ಕನ್ಫ್ಯೂಷನ್ ಲೈಕ್ ವೆದರ್ ನಾವೇ ನಿಂತು ಕಟ್ಸೋದ ಇಲ್ಲ ಅಂದರೆ ಕನ್ಸ್ಟ್ರಕ್ಷನ್ ಇರ್ಕೊಳ್ಳೋದಾ ಅಂತ. ದೆನ್ ಐ ಕೇಮ್ ಅಕ್ರಾಸ್ ಹರೀಶ್ ಮನೆ. ಲೈಕ್ ಐ ವೆಂಟ್ ಥ್ರೂ ದೇರ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್, ಆ್ಯಂಡ್ ನಂಗೆ ಇಷ್ಟ ಆಯಿತು. ಏನೋ ಸ್ಕ್ರಾಲಿಂಗ್ ಥ್ರೂ ದೇರ್ ಪ್ರೀವಿಯಸ್ ವರ್ಕ್ ಅಲ್ಲ. ಆಗ ಲೈಕ್ ಮೇಯ್ನ್ ನನಗೆ ಅಟೆನ್ಷನ್ ಕ್ಯಾಚ್ ಮಾಡಿದ್ದು ಅಂದರೆ ಡೋರ್. Okay. Harish Mane doors. Then second thing was fabrication. Okay. It was little different from ಬೇರೆ ಅವ್ರದ್ದು ಕಂಪೇರ್ ಮಾಡಿದ್ರೆ. ಸೊ ಆಬ್ವಿಯಸ್ಲಿ ಸರ್, ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಬಿಲ್ಡರ್ಸ್ ಕೂಡ ಇರ್ತಾರೆ ಮಾರ್ಕೆಟ್ ಅಲ್ಲಿ. ಸೊ ಸಹಜವಾಗೇನೆ ನಾವು ಅದನ್ನು ಕೂಡ ನೋಡೋಣ ಅನ್ನುವಂಥ ಒಂದು ಥಾಟ್ ಬರುತ್ತೆ. ಸೊ ಅವ್ರ ಜೊತೆ ಮಾತಾಡಿದಾಗ, ಹರೀಶ್ ಮನೆ ಅವ್ರ ಜೊತೆ ಮಾತಾಡಿದಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಯ್ತು ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ಡಿಫ್ರೆಂಟ್ ಅಂತ ನಿಮ್ಗೆ ಅನಿಸ್ತು? ಬೇರೆ ಡೆವಲಪರ್ಸ್ ಜೊತೆಗೆ ಎಂಕ್ವೈರ್ ಮಾಡಿದ್ವಿ. ವೇ ಹೌ ದೇ ಯೂಸ್ ಮೆಟೀರಿಯಲ್, ಕ್ವಾಲಿಟಿ ಆಫ್ ಮೆಟೀರಿಯಲ್. I thought ಹರೀಶ್ ಮನೆ ಗುಡ್ ಅನಿಸ್ತು ನನಗೆ, ಬೆಟರ್ ಅನಿಸ್ತು. ದೇ ವೋಂಟ್ ಕಾಂಪ್ರಮೈಸ್ ಆನ್ ದ ಮೆಟೀರಿಯಲ್. ಓಕೆ, ದಟ್ಸ್ ವೈ ವಿ ವೆಂಟ್ ವಿತ್ ಹರೀಶ್ ಮನೆ. ಓಕೆ. ಸೊ ಅಮ್ಮ, ನಿಮ್ಗೆ ಈ ಮನೆ ಬಂದ ಮೇಲೆ ಹೆಂಗ ಅನಿಸ್ತು? ಯಾವ ರೀತಿ ನಿಮ್ಗೆ ಎಷ್ಟು ಖುಷಿ ಇದೆ? ನಮಗೆ ಬಹಳ ಖುಷಿ ಆಯ್ತು. ಓಕೆ. ನೀವು ಬೇರೆ ಬೇರೆ ರೀತಿ ಮನೆ ಎಲ್ಲ ನೋಡಿರ್ತೀರಾ, ಅಂಡ್ ಸೊ ವರ್ಷಗಳು ಕಳೆದ ಹಾಗೆ ನಾವು ಕಟ್ಟುವಂತಹ ಮನೆಯ ಪ್ಲಾನಿಂಗ್ ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಡಿಸೈನ್ಸ್ ಡಿಫ್ರೆಂಟ್ ಚೆನ್ನಾಗಿ ಕಟ್ಟಿದ್ದಾರೆ ಹರೀಶ್ ಮನೆಯವರು. ಓಕೆ, ನಮ್ಗೆ ಇಷ್ಟ ಆಯ್ತು. ಓಕೆ. ನಿಮ್ಗೆ ಇಡೀ ಮನೆಯಲ್ಲಿ ತುಂಬಾ ಇಷ್ಟವಾಗಿರೋ ಪ್ಲೇಸ್ ಯಾವುದು? ಕಿಚನ್ ಇಷ್ಟ ಆಯ್ತು, ದೇವ್ರ ಮನೆ ಆಮೇಲೆ ಡೋರು ಓಕೆ, ಬಹಳ ಇಷ್ಟ ಆಯ್ತು. ಓಕೆ. ಸೊ ಇವಾಗ ನೀವು ಹೇಳಿದ್ರಿ ಅಂದ್ರೆ ಬೇರೆ ಬಿಲ್ಡರ್ಸ್ ಜೊತೆ ನಾನು ಮಾತಾಡಿದ್ಮೇಲೆ ಇವ್ರು ಕ್ವೈಟ್ ಡಿಫ್ರೆಂಟ್ ಅಂತ ಅನಿಸ್ತು ಮೆಟೀರಿಯಲ್ ವೈಸು. ಸೊ ಯಾವ ಒಂದು ಮೂಮೆಂಟಲ್ಲಿ ನೀವು ಕನ್ವಿನ್ಸ್ ಆದ್ರಿ, ಓಕೆ ಲೆಟ್ಸ್ ಗೋ ವಿತ್ ಹರೀಶ್ ಮನೆ? ಅಂದರೆ ಲೈಕ್ ಫಸ್ಟ್ ನಾವು ಹೋದಾಗ ಅವ್ರ ಪ್ರೀವಿಯಸ್ ವರ್ಕ್ ಎಲ್ಲ ಪ್ರೆಸೆಂಟ್ ಮಾಡಿದ್ರು. ಲೈಕ್ ದಿಸ್ ಈಸ್ ಹೌ ನಮ್ಮದು ಕನ್ಸ್ಟ್ರಕ್ಷನ್ ಪ್ರಾಸೆಸ್ ಹೀಗಿರತ್ತೆ. ಮತ್ತು ಅವ್ರದ್ದು BOQ ಆ ಮೆಟೀರಿಯಲ್ಸ್ ಎಲ್ಲ ಲೈಕ್ ಅವ್ರು ತುಂಬ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ಸೊ ವಾಟ್ ಎವರ್ ದೇ ಹ್ಯಾವ್ ಕೋಟೆಡ್ ಅದೇ ಮೆಟೀರಿಯಲ್ಸ್ನೇ ಪ್ರೊಕ್ಯೂರ್ ಮಾಡ್ತಾರೆ ಅಂತ ಅವ್ರು ನಮ್ಗೆ ಹೇಳಿದ್ರು. ನಾವು ಮತ್ತೆ ದೇ ವೋಂಟ್ ಕಾಂಪ್ರಮೈಸ್ ಆನ್ ದಿ ಕನ್ಸ್ಟ್ರಕ್ಷನ್ನಲ್ಲಿ. ದೆನ್ ಲೈಕ್ ನಾವು ಅಪ್ರೋಚ್ ಮಾಡಿದ್ಮೇಲೆ ಲೈಕ್ ಅವ್ರದ್ದು ಏನಿದೆ ಅವ್ರ ಪ್ರೋಸೆಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ. ಸೊ ದಟ್ಸ್ ವೆನ್ ವಿ ಥಾಟ್ ನಿಮಗೆ ತುಂಬಾ ಕನ್ವೀನಿಯಂಟ್ ಆಗಿದೆ ಅಂತ ಫೀಲ್ ಆಯ್ತು. ನಮಗೆ ಕನ್ವೀನಿಯಂಟ್ ಅನ್ನಿಸ್ತು. ಅಂಡ್ ವೈಬ್ಸು ನಮ್ಗೊಂಥರ ಚೆನ್ನಾಗಿ ಅನ್ನಿಸ್ತು. ಲೈಕ್ ದಟ್ಸ್ ಅದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಯಾರಾದ್ರೂ ಒಬ್ರನ್ನ ನೋಡಿದಾಗ, ಅವ್ರ ಜೊತೆ ಮಾತಾಡಿದಾಗ ನಮ್ಗೆ ಅವ್ರ ಜೊತೆ ಒಂದು ಟ್ರಸ್ಟ್ ಬಿಲ್ಡ್ ಆಗ್ಬೇಕು. ಓಕೆ, ನಾವ್ ಇವ್ರನ್ನ ನಂಬಬಹುದು, ನಮ್ ಅನ್ಕೊಂಡ್ ರೀತಿಯಲ್ಲಿ ಬರತ್ತೆ ಅಂತ. ಸೊ ನಿಮ್ಗೆ ಅನ್ನಿಸ್ತು ನಾವು ಅವ್ರ ಜೊತೆ ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ನೀವು ಈ BOQ ಬಗ್ಗೆ ಹೇಳ್ತಾ ಇದ್ರಿ, ಈ BOQ ಪ್ರೈಸಿಂಗ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಯಾವ ರೀತಿ ಆಗಿತ್ತು? BOQ ಅಲ್ಲಿ ಫಸ್ಟ್ ಅವರು ಪ್ರೀಮಿಯಂ ಮೆಟೀರಿಯಲ್ ಕೋಟ್ ಮಾಡಿದ್ರು. ಓಕೆ, ಸೊ ದಟ್ ಫ್ಯೂಚರ್ ಅಲ್ಲಿ ನಾವು ಇದು ಬೇಕಾದ್ರೆ ಆಪ್ಟ್ ಮಾಡೋಕ್ಕೆ ಮತ್ತೆ ಎಕ್ಸ್ಟ್ರಾ ಮತ್ತೆ ಚಾರ್ಜಸ್ ಹೇಳ್ತಾರೆ, ಅದೇನು ಆಗೋದೇ ಇಲ್ಲ. ಮತ್ತೆ BOQ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು ಪ್ರೀಮಿಯಂ ಮೆಟೀರಿಯಲ್ಸ್ಗೆ ಇಷ್ಟು ಇದೆ ಅಂತಂದ್ರೆ ಇಷ್ಟೇ ಕೋಟ್ ಮಾಡಿದ್ದಾರೆ. ನಮಗೆ ಅದಾದ್ಮೇಲೆ ಓನ್ಲಿ ಫ್ಯೂ ಚೇಂಜಸ್ ಮಾಡಿದಕ್ಕೋಸ್ಕರ ಜಾಸ್ತಿ ಪೇಮೆಂಟ್ ಆಗುತ್ತೆ. ಅದ BOQ ಇಲ್ಲಿ ಏನಿದೆನೋ ಅದೇ ಹೋದ್ರೆ ವಿಲ್ ನಾಟ್ ಎಂಡ್ ಅಪ್ ಇನ್ ಮೇಕಿಂಗ್ ಮೋರ್ ಪೇಮೆಂಟ್ ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಕನ್ಸಿಡರ್ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್. ಸ್ಕ್ವೇರ್ ಫೀಟ್ ವಿಚಾರಕ್ಕೆ ಬರೋದಾದ್ರೆ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬಾನೇ ಟ್ರಾನ್ಸ್ಪರೆಂಟ್ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ? ಹೇಗೆ ಅನಿಸ್ತು?
whether I don't know whether she gone through BOQ, but I have gone through BOQ. Each and every material price I have checked. So initially, sorry to cut you off. Yeah, yes. Initially, when I saw this BOQ, right, and the cost estimation, I was shocked actually. Okay. Ishton price agata anta. Then he started explaining me. No, see, they are using the good materials. Of course, it will cost that much anta. Okay. Then I got convinced. ಓಕೆ ಸೊ ಒಂದೊಂದು ಕಾರ್ನರ್ ನೋಡ್ತಾ ಇದ್ದಾಗಲೂ ಒಂದು ರೀತಿ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಎಸ್ಪೆಷಲಿ ನಾನು ದೇವ್ರ ಮನೆ ಲೈಟ್ಸ್ ಆನ್ ಮಾಡಿದಾಗ ಅದು ಬ್ಯಾಕ್ಗ್ರೌಂಡ್ ಲೈಟ್ಸ್ ಇರ್ಬೋದು ಅಥವಾ ಮೇನ್ ಲೈಟ್ ಇರ್ಬೋದು. ಸೊ ಒಂದೊಂದೂ ತುಂಬಾ ನೀಟಾಗಿ ಅವರು ಇಂಪಾರ್ಟೆನ್ಸ್ ಕೊಟ್ಟು ಮಾಡಿರೋ ಥರ ಇದೆ. ಸೊ ಇದೆಲ್ಲ ನೀವು ಹೇಗೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ರಿ? ಆ ಡಿಸೈನ್ ಟೀಮ್ ಜೊತೆ ಮಾತಾಡಿದಾಗ ನಿಮ್ಮ ಮೈಂಡಲ್ಲಿ ಏನು ಒಂದು ಥಾಟ್ಸ್ ಇರುತ್ತೆ ಅಥವಾ ಒಂದು ಐಡಿಯಾ ಇರುತ್ತೆ, ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಸೊ ಅದನ್ನು ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ರು, ಆಮೇಲೆ ಓವರಾಲ್ ಔಟ್ಕಮ್ ನೋಡೋದಾದರೆ ಸೊ ನೀವು ಹೆಂಗೆ ಅಂದ್ಕೊಂಡಿದ್ರಿ ಅದೇ ಥರ ಎಲ್ಲದೂ ಕೂಡ ಬಂದಿದೆಯಾ? Yeah, we both decided the floor plan first. ಓಕೆ Based on that only they have done the floor plan. ಓಕೆ Then with interior, right? She has coordinated with the Shruti Priya to get it done. We have gone through so many changes, do this. Then they have executed very well. ಸೊ ಎವ್ರಿಥಿಂಗ್ ಲೈಕ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ನನಗೆ ಫೀಲ್ ಕೊಡ್ತಾ ಇದೆ. ಸೊ ನೀವು ಹರೀಶ್ ಮನೆಯವ್ರನ್ನ ಅಥವಾ ಈ ಮೇಡ್ ಇನ್ ಹೋಮ್ ಅವ್ರನ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡ್ತೀರಾ? ಸೊ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ಮಾಡಿದ್ದೀವಿ, Okay. ಹೇಳಿದ್ದೀವಿ. ಮನೆ ಮಾಡೋಂಥ ಟೈಮಲ್ಲಿ ನಾನು ಆಗಲೇ ಹೇಳ್ದಂಗೆ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ, ಎಸ್ಪೆಷಲಿ ಮೆಟೀರಿಯಲ್ ಸೆಲೆಕ್ಷನ್ ಬಗ್ಗೆ. ಮೆಟೀರಿಯಲ್ ಸೆಲೆಕ್ಷನ್ ಬಗ್ಗೆ ಹೇಳಿ ಸರ್, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಅಥವಾ They have shown different samples also. But Okay. we will be in confusion which one to choose, right? ವಾರ್ಡ್ರೋಬ್ ಲ್ಯಾಮಿನೇಟ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆ ಥರ There were so ಕನ್ಫ್ಯೂಷನ್, many laminates. ಸೋ ಮೆನಿ, ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಲ್ಯಾಮಿನೇಟ್ಸ್ ಅವ್ರು ತೋರಿಸಿದ್ರು. ವಿ ಗಾಟ್ ಕನ್ಫ್ಯೂಸ್ಡ್ ಒನ್ ಪಾಯಿಂಟ್ ಆಫ್ ಟೈಮ್. ಆಮೇಲೆ ಶ್ರುತಿ ಪ್ರಿಯಾ ಅವ್ರು ಹೆಲ್ಪ್ ಮಾಡಿದ್ರು ಡಿಸೈಡ್ ಆಗಲಿಕ್ಕೆ. ಸರ್ ಇವಾಗ ನೀವಾಗಲೇ ಹೇಳ್ತಾ ಇದ್ರಿ, ನಾನು ಓವರ್ ಆಲ್ ಆಗಿ ಎಷ್ಟೆಷ್ಟು ಅನ್ನೋದು ನೋಡ್ತಿರಲಿಲ್ಲ, ಓವರ್ ಆಲ್ ಕಾಸ್ಟ್ ನೋಡಿದಾಗ ಶಾಕ್ ಆಗೋಯ್ತು, ಏನಪ್ಪ ಇದು ಅಂತ. ಸೊ ಮೆಟೀರಿಯಲ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಕಾಸ್ಟ್ ಎಲ್ಲ ಇವರೇ ನೋಡ್ಕೋತಾ ಇದ್ರು. No, whenever we ask for change, right? ಓಕೆ ಚೇಂಜ್ ಮಾಡಬೇಕಾದ್ರೆ ಆ ಚೇಂಜ್ಗೆ ಎಷ್ಟು ಚೇಂಜಸ್ ಪ್ರೈಸ್ ಡಿಫ್ರೆನ್ಸ್ ಏನಾಗುತ್ತೆ ವಿತ್ ಬ್ರೇಕ್ಔಟ್. ದೇ ಟು ಸೆಂಡ್ ಮೀ ಎ ಮೇಲ್ and after that I will revive, and if anything changes is required, again they will come up with a new price. Again finally once I approve, right, they will go with the execution. They will give each and every detail, ಓಕೆ Breakdown. ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ Yeah. ಇದ್ರು ನಿಮಗೆ. breakdown of each material for that change. Based on that we will take a call, and once it is approved then they will go with execution. ಟೀಮ್ ಜೊತೆ ನಿಮಗೆ ಆ ಒಂದು ಕಾನ್ವರ್ಸೇಷನ್ ಆಗಿರ್ಬೋದು ಅಥವಾ ನೀವೇನು ಹೇಳ್ತೀರಿ ನಿಮ್ಮ ರಿಕ್ವೈರ್ಮೆಂಟ್ಸ್ ಆಗಿರಬಹುದು, ಸೊ ರೆಗ್ಯುಲರ್ ಅಪ್ಡೇಟ್ಸ್ ಅವ್ರು ನಿಮಗೆ ಕೊಡ್ತಾ ಇದ್ರೆ ಅಥವಾ ಪ್ರತಿ ಸಲನೂ ನೀವು ಬಂದು ನೋಡಿದಾಗ ಅದೊಂದು ಫೀಲ್ ಬರ್ತಾ ಇತ್ತಾ? ಓಕೆ, ನಾನು ಅಂದ್ಕೊಂಡಂಗೆ ಬರ್ತಾ ಇದೆ, ಎಲ್ಲದೂ ಕೂಡ ನಮ್ಮ ಪ್ಲಾನ್ ಪ್ರಕಾರನೇ ಹೋಗ್ತಾ ಇದೆ. ಎಸ್. During construction they used to send every week they used to send the update. ಓಕೆ. What is the material used, how many labors are worked, and what's pending, what's ongoing, and what's done. That mail they used to send. ಸೊ ಸರ್, ಇನ್ನೂ ನೀವು ಎರಡು ಮನೆ ರೆಂಟ್ಗೋಸ್ಕರ ಕೂಡ ನೀವು ಕೆಳಗಡೆ ಮಾಡಿದ್ದೀರಾ. ಸೊ ಸಹಜವಾಗಿ ರೆಂಟ್ ಪರ್ಪಸ್ ಅಂತ ಬಂದಾಗ ಅದರಲ್ಲಿ ಒಂದಷ್ಟು ಕನ್ವಿನ್ಸಿಂಗ್ ಆಗೋಣ ಅನ್ನುವಂಥ ಒಂದು ಮೈಂಡ್ಸೆಟ್ ಒಂದಷ್ಟು ಜನರಲ್ಲಿ ಇರುತ್ತೆ. ಸೊ ನೀವು ರೆಂಟಿಗೆ ಕೊಡೋದಕ್ಕೆ ಅಲ್ಲಿ ಕೆಳಗಡೆ ಫ್ಲೋರ್ಸನ್ನು ನೀವು ಬಿಲ್ಡ್ ಮಾಡಬೇಕಾದ್ರೆ ಸೊ ಆ ಒಂದು ಮೆಟೀರಿಯಲ್ಸ್ ಇರ್ಬೋದು, ಅದರ ಕಾಸ್ಟ್ ಇರಬಹುದು, ಅದೆಲ್ಲ ಹೆಂಗೆ ಡಿಸೈಡ್ ಆಗ್ತಾ ಇತ್ತು? ಅದರಲ್ಲೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಲೆ ನಿಮಗೆ ಹೆಂಗೆ ಬೇಕೋ ಹಾಗೆ ಟೀಮ್ ಅವರು ಮಾಡ್ಕೊಡ್ತಾರಾ? Rental units, if you have seen, right, it's all of premium quality. ಓಕೆ. Only we wanted to reduce the paint ಓಕೆ. quality and the switches. They have done it. ಓಕೆ. But still that rental units are It came out Came out really very well. ಸೊ ಓವರಾಲ್ ಕನ್ಸ್ಟ್ರಕ್ಷನ್ ಆದಮೇಲೆ, ಗೃಹ ಪ್ರವೇಶ ಟೈಮಲ್ಲಿ ಅಥವಾ ಆದಮೇಲೆ ನೀವು ನಿಮ್ಮ ಮನೆಯನ್ನು ನೋಡಿದ್ಮೇಲೆ ಹೆಂಗೆ ಅನಿಸ್ತು? ನಿಮ್ಮ ಒಂದು ಫೀಲ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ? ಗೃಹಪ್ರವೇಶ ಟೈಮಲ್ಲಿ ತುಂಬ ಎಕ್ಸೈಟಿಂಗ್ ಆಗಿತ್ತು. ಎಲ್ಲ ಮನೆಗೆ ಬಂದವರೆಲ್ಲ ತುಂಬ ಪಾಸಿಟಿವ್ ಆಗಿ ಹೇಳ್ತಾ ಇದ್ರು. ದೇ ಅಪ್ರಿಷಿಯೇಟೆಡ್ ಈಚ್ ಆ್ಯಂಡ್ ಎವ್ರಿ ಮೆಟೀರಿಯಲ್ ದೇ ಹ್ಯಾವ್ ಯೂಸ್ಡ್, ಬೀಟ್ ಡೋರ್ ಫ್ಯಾಬ್ರಿಕೇಶನ್,
ಟೈಲ್ಸ್, ಸೊ ಇವ್ರ ಸ್ಪೆಷಾಲಿಟಿ ಅಂತಂದ್ರೆ ಎಲ್ಲದೂ ಕೂಡ ನಿಮಗೆ ಸಿಗುತ್ತೆ. ಅಂದ್ರೆ ಒಂದೊಂದು ಸೆಲೆಕ್ಷನ್ಗೆ ನಾವೆಲ್ಲೋ ಹೋಗ್ಬೇಕು ಅಥವಾ ಬೇರೆ ಕಡೆಯಿಂದ ತರಿಸ್ಬೇಕು, ಇಲ್ಲ ಇದು ಸಿಗಲ್ಲ ಇನ್ನೊಂದು ಅನ್ನುವಂಥದ್ದಿಲ್ಲ. ಸೊ ಎಲ್ಲದೂ ಕೂಡ ನಿಮ್ಗೆ ಒಂದೇ ಕಡೆ ಸಿಕ್ಕಾಗ ಸ್ವಲ್ಪ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ, ಮತ್ತೆ ಒಂದಷ್ಟು ಐಡಿಯಾನ ಅವರು ಕೂಡ ಇಂಪ್ಲಿಮೆಂಟ್ ಮಾಡಿದಾಗ ನಿಮ್ಮ ಒಂದು ಬರ್ಡನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಫೀಲ್ ಆಯ್ತಾ? Definitely. But then also, I have so many I think hectic work. Okay. Along with that, taking this also will be difficult. The ಹರೀಶ್ ಮನೆ ಕೊಟ್ಟಾಗ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಇಂದ ಹಿಡಿದು ಅವರೇ ನೋಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಬರ್ಡನ್ ನನಗೆ ಕಡಿಮೆ ಆಯ್ತು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಹರೀಶ್ ಮನೆ ಅವರ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಿ? ನಮಗೆ ನಾವು ಹಿಂಗೆ ಅನ್ಕೊಂಡಿದ್ವೋ ಹಂಗೆ ಮನೆ ಬಂದಿದೆ. ಓಕೆ, ತುಂಬ ಖುಷಿ ಆಯಿತು. ಸೊ ಯು ಆರ್ ವೆರಿ ಹ್ಯಾಪಿ ಕ್ಲೈಂಟ್. We are happy with whatever outcome we have seen now. ಓಕೆ, ಸೊ ನಿಮ್ಮ ಮನೇನ ನೀವು ನೋಡಿದಾಗ ನೀವು ಅನ್ಕೊಂಡಿರೋ ರೀತಿಯಲ್ಲಿ ಬಂದಿದೆ ಅನ್ನುವಂಥ ಒಂದು ಖುಷಿ ಇದೆ ನಿಮಗೆ. Yeah, definitely. ಸೊ ಕಂಗ್ರ್ಯಾಚುಲೇಷನ್ಸ್. ಮನೆ ನಮಗೂ ತುಂಬಾ ಇಷ್ಟ ಆಯ್ತು. ಅಂಡ್ ಹರೀಶ್ ಮನೆಯವ್ರ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅವ್ರು ಎಷ್ಟು ಫ್ರೆಂಡ್ಲಿ ಆಗಿದ್ರು, ಎಷ್ಟು ನಿಮಗೆ ಸಪೋರ್ಟಿವ್ ಆಗಿ ನೀವು ಅನ್ಕೊಂಡ ರೀತಿಯಲ್ಲಿ ನಿಮ್ಮ ಮನೆ ಬರೋದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ಇತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಅಮ್ಮ. ಸೊ ನಾನು ಈ ಒಂದು ಪ್ರೋಗ್ರಾಮ್ನ ಮುಗಿಸೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಒಂದು ರೌಂಡ್ ಇದೆ ಹರೀಶ್ ಮನೆಯವರ ಜೊತೆಗಿನ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇಟ್ಸ್ ಒನ್ ವರ್ಡ್ ಆನ್ಸರ್. ಓಕೆ, ಸೊ one word to describe Made in Home. Excellent. Rate your experience out of 10. 8. So would you recommend Made in Home? Definitely. Okay. So your favorite room? Master bedroom. Okay, sir. ಮಾಸ್ಟರ್ ಬೆಡ್ರೂಮ್. Master bedroom. Favorite memory? ಎಕ್ಸಿಬಿಷನ್ ಟೈಮಲ್ಲಿ ನಾನು ಓಡಾಡ್ತಿರೋ ಮೆಮೊರೀಸ್. Biggest surprise? Walk-in closet. What impressed you most? Walk-in closet and this area. Okay, so nimge. ಕಿಚನ್ ಆ್ಯಂಡ್ ವಾಕಿಂಗ್ ಕ್ಲೋಸೆಟ್. Was the BOQ system helpful? Yeah. Would you build again with Made in Home? ಚಾನ್ಸ್ ಇದೆ Definitely. ಮಾಡ್ತೀವಿ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಅವಕಾಶ ಮಾಡ್ಕೊಡ್ಲಿ, ಇದೇ ರೀತಿ ಇನ್ನಷ್ಟು ಮನೆಗಳನ್ನ ಕಟ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಬಿಕಾಸ್ ದಿಸ್ ಎಕ್ಸ್ಪೀರಿಯನ್ಸ್ ಬೇರೆಯವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಜನಕ್ಕೆ ನೂರಾರು ರೀತಿ ಪ್ರಶ್ನೆಗಳಿರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ, ಯಾರನ್ನ ಟ್ರಸ್ಟ್ ಮಾಡಬೇಕು, ಅವ್ರ ಮೆಟೀರಿಯಲ್ಸ್ ನಿಜವಾಗ್ಲೂ ಒಂದು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾರಾ, ಈ ಒಂದು ಕಂಪನಿನ ನಾವು ನಂಬಬಹುದಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇಟ್ಕೊಂಡಿರುವಂಥ ಜನಕ್ಕೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ತುಂಬಾನೇ ಹೆಲ್ಪ್ಫುಲ್. ಸೊ ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು ಮಾ.